ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಷಯ ಶನಿ ಪ್ರಭಾವ ನಿವಾರಣೆ. ಹಿಂದಿನ ಸಂಚಿಕೆಯಲ್ಲೂ ಸಹ ನಾವು ಇದರ ಬಗ್ಗೆ ಮಾತಾಡಿದ್ದೆವು. ಇಲ್ಲಿ ಶನಿ ಪ್ರಭಾವದ ನಿವಾರಣೆಗೆ ಮತ್ತೊಂದು ಉಪಾಯ. ಶನಿ ಪ್ರಭಾವಕ್ಕಾಗಿ ಹಲವಾರು ವಿಧಗಳ ಉಪಾಯಗಳನ್ನು ಹೇಳಿದೆ. ಅವುಗಳು ಕೆಲವು ಸುಲಭದಲ್ಲಿಯೂ ಮಾಡಿಕೊಳ್ಳಬಹುದು. ಅಂತಹದರಲ್ಲಿ ಇದು ಒಂದು. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹತ್ತಿರ ಇರುವ ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ತೈಲಾಭಿಷೇಕವನ್ನು ಮಾಡುತ್ತಾರೆಯೇ ಎಂದು ವಿಚಾರಿಸಿಕೊಂಡು ಬರಬೇಕು ಮತ್ತು ಯಾವ ಸಮಯದಲ್ಲಿ ಎಂಬುದನ್ನು ತಿಳಿದುಕೊಂಡು ಬರಬೇಕು. ಅದರಂತೆ ಹಿಂದಿನ ದಿನ ಮಲಗುವ ಸಮಯದಲ್ಲಿ ನಾವು ಒಂದು ಅಗಲವಾದ ಪಾತ್ರೆಯಲ್ಲಿ ಶುದ್ಧವಾದ ಹೆಚ್ಚು ಕಮ್ಮಿ 1 ಲೀಟರ್ ಎಳ್ಳು ಎಣ್ಣೆಯನ್ನು, ಗಾಣಗಳಲ್ಲಿ ಅತ್ಯುತ್ತಮವಾದ ಎಳ್ಳೆಣ್ಣೆ ಎಂದು ಸಿಗುತ್ತೆ, ಪ್ಯಾಕೆಟ್ ಎಳ್ಳೆಣ್ಣೆಯನ್ನು ಖಂಡಿತ ಉಪಯೋಗಿಸಬೇಡಿ, ಇಟ್ಟುಕೊಂಡು ಮಲಗುವ ಹಾಸಿಗೆಯ ಪಕ್ಕದಲ್ಲಿ ಹಾಸಿಗೆಯ ತಗಲದಂತೆ ಇಟ್ಟುಕೊಂಡು ಮಲಗಬೇಕು. ಹಾಗೂ ಮನೆಯಲ್ಲಿ ನಾವು ಏಳುವ ಹೊತ್ತಿಗೆ, ಅಂದರೆ ಅಭಿಷೇಕಕ್ಕೆ ಮೊದಲು ಈ ತಯಾರಿ ನಡೆದಿರಬೇಕು. ಮನೆಯಲ್ಲಿ ಯಾರಾದರೂ ಮುಂಚೆ ಎದ್ದು ಮಲಗುವ ಕೋಣೆಯ ದೀಪವನ್ನು ಹಾಕುವಂತೆ ನಮ್ಮ ಹೆಂಡತಿ ಅಥವಾ ಮಕ್ಕಳಿಗೆ ಅಥವಾ ನಾವುಗಳು ಯಾರಾದರೂ ಈ ಬಗ್ಗೆ ತಯಾರಿ ಮಾಡಿಕೊಂಡಿರಬೇಕು. ಬೆಳಗಾಗೆದ್ದು ಮಲಗಿ ಎದ್ದಾಗ ಕೈಯಲ್ಲಿ ಎಣ್ಣೆಯ ಪಾತ್ರೆಯನ್ನು ತಡವಿ ಹಿಡಿದುಕೊಂಡು ಕುಲದೇವರನ್ನು ಗುರುಗಳನ್ನು ಸ್ಮರಿಸುತ್ತಾ ದೀಪದ ಬೆಳಕಿನಲ್ಲಿ ಆ ಎಣ್ಣೆಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳಬೇಕು. ಮುಖ ಸಂಪೂರ್ಣವಾಗಿ ಕಾಣಬೇಕು. ಆನಂತರ ಎಣ್ಣೆಯನ್ನು ಪಕ್ಕಕ್ಕಿಟ್ಟು ದೇವರ ದರ್ಶನ ಮಾಡಿ ಮುಖ ತೊಳೆದು ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ಶೀಘ್ರವಾಗಿ ಆ ಎಣ್ಣೆಯನ್ನು ಅದೇ ಪಾತ್ರೆಯಲ್ಲಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಅಭಿಷೇಕಾದಿಗಳನ್ನು ಅದರಿಂದ ಮಾಡಿಸಬೇಕು. ಸಾಧ್ಯವಾದರೆ ಪಂಚಾಮೃತ ಅಭಿಷೇಕವನ್ನು ಸಹ ತದನಂತರ ಮಾಡಿಸಬಹುದು. ಎಲ್ಲ ದೇವಸ್ಥಾನಗಳಲ್ಲೂ ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕೆ ನೀಡಿದರೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದೇವರ ಪ್ರಸಾದ ಎಂದು ಪುನಃ ನಾವು ಕೊಟ್ಟ ಡಬ್ಬದಲ್ಲಿಯೇ ಹಾಕಿ ಕೊಡುತ್ತಾರೆ. ಇದು ಸರ್ವಥಾ ಸಾಧುವಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಎಣ್ಣೆಯನ್ನು ಕೊಟ್ಟರೆ ಅಲ್ಲೇ ನಿರಾಕರಿಸಿ ಬನ್ನಿ. ಆ ಎಣ್ಣೆಯನ್ನು ಖಂಡಿತ ಪ್ರಸಾದವೆಂದು ಉಪಯೋಗಿಸುವಂತೆ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಕನಿಷ್ಠ ಪಕ್ಷ ಒಂದು 6-7 ಬಾರಿಯಾದರೂ ಮಾಡಿದರೆ ನಮ್ಮ ಶನಿ ಪ್ರಕೋಪ ಸ್ವಲ್ಪವಾಗಿ ತಗ್ಗುತ್ತದೆ. ಇದನ್ನು ಪ್ರಾರಂಭಿಸಿದ ದಿನದಿಂದಲೇ ಮಂಗಳವಾರ ಹಾಗೂ ಭಾನುವಾರ 5 ಕರಿ ಎಳ್ಳಿನ ದೀಪವನ್ನು ಹಚ್ಚಬೇಕು. ಕರಿ ಎಳ್ಳು ಅಚ್ಚ ಕಪ್ಪನೆಯ ಎಳ್ಳೆ ಆಗಬೇಕು. ಅಂಗಡಿಯಲ್ಲಿ 2-3 ವಿಧವಾದ ಸಿಗುತ್ತದೆ. ಅಚ್ಚ ಕಪ್ಪಗಿರುವ ಎಳ್ಳನ್ನೇ ತರಬೇಕು. ಸ್ವಲ್ಪ ನೀಲಿ ಬಣ್ಣದ ಛಾಯೆಯನ್ನು ಹೊಂದಿರುತ್ತದೆ, ದಪ್ಪನಾಗಿರುತ್ತದೆ. ಮಹಾರಾಷ್ಟ್ರ ಕಡೆಯಿಂದ ಬರುತ್ತೆ ಅದು. ಆ ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ 5 ಬತ್ತಿಗಳನ್ನಾಗಿ ಮಾಡಿಕೊಂಡು ಹಿಂದಿನ ದಿನವೇ, ಅಂದರೆ ಭಾನುವಾರ ಹಚ್ಚುವುದಾದರೆ ಹಿಂದಿನ ಶನಿವಾರ ಮಧ್ಯಾಹ್ನಕ್ಕೆ ಮುಂಚೆಯೇ, ಊಟಕ್ಕೆ ಮುಂಚೆಯೇ ನೆನೆಸಿ ಶುದ್ಧವಾದ ಎಳ್ಳೆಣ್ಣೆಯಲ್ಲಿ ನೆನೆಸಿಡಬೇಕು. ಮತ್ತು ಮಂಗಳವಾರ ಹಚ್ಚುವುದಕ್ಕಾಗಿ ಹಿಂದಿನ ದಿನ ಸೋಮವಾರವೇ ಅದನ್ನು ನೆನೆಸಿಡಬೇಕು. 1 ದಿನ ಸಂಪೂರ್ಣವಾಗಿ ನೆನೆಯಬೇಕು. ಹೀಗೆ ನೆನೆದ ಎಳ್ಳು ಬತ್ತಿಗಳನ್ನು ಭಾನುವಾರ ಅಥವಾ ಮಂಗಳವಾರ ತೆಗೆದುಕೊಂಡು ಹೋಗಿ
ನಾವೇ ಒಂದು ಮಣ್ಣಿನ ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡು ಹೋದರೆ ಉತ್ತಮ. ಅದರಲ್ಲಿ ಇಟ್ಟು 5 ಬತ್ತಿಗಳನ್ನು ಇಟ್ಟು ಅದಕ್ಕೆ ದೀಪವನ್ನು ಹಚ್ಚಬೇಕು. ಆ ಹಚ್ಚಿದ ದೀಪದ ಬೆಳಕನ್ನು ದೂರದಿಂದಲೇ ದೇವರಿಗೆ ತೋರಿಸಬೇಕು. ಇಲ್ಲಿ ದೇವಸ್ಥಾನದ ಒಳಗೆ ತೆಗೆದುಕೊಂಡು ಹೋಗುವುದ ಅವಶ್ಯಕತೆ ಇರುವುದಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಇದನ್ನು ಆಕ್ಷೇಪಿಸುತ್ತಾರೆ. ದೂರದಲ್ಲಿಯೇ ಇಟ್ಟರೂ ಸಹ ಸರ್ವವ್ಯಾಪ್ತಿಯಾದ ದೇವರಿಗೆ ಅದು ತಿಳಿಯುತ್ತದೆ. ಇಲ್ಲಿ ಒಂದು ಮಾತು, ಎಳ್ಳು ದೀಪವನ್ನು ಹಚ್ಚುವಾಗ ಅದನ್ನು ನಮ್ಮ ತಲೆಯ ಸುತ್ತ ನೀವಾಳಿಸುವುದಾಗಲಿ ಅಥವಾ ಹಚ್ಚಿದ ದೀಪದ ಮಂಗಳಾರತಿ ಎಂದು ಭಾವಿಸಿ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು. ಇದು ದೇವರಿಗೆ ಹಚ್ಚಿದ ದೀಪ ಅಷ್ಟೇ, ಮಂಗಳಾರತಿ ಅಲ್ಲ. ಹೀಗೆ ಕನಿಷ್ಠ ಪಕ್ಷ 45 ದಿನ ಮಾಡಿದರೆ, ಅಂದರೆ ವಾರಕ್ಕೆ 2 ಬಾರಿ ಮಾಡುತ್ತಾ ಹೋಗಬೇಕು, ಒಟ್ಟು 45 ಬಾರಿ ಆಗಬೇಕು. ಮಾಡಿದರೆ ಶನಿ ಪ್ರಭಾವ ತಗ್ಗುವುದರಲ್ಲಿ ಸಂಶಯವೇ ಇಲ್ಲ. ಇದು ಒಂದು ಸುಲಭವಾದ ಉಪಾಯವೂ ಹೌದು. ದೇವರಿಗನ್ನು ಸಂದರ್ಶಿಸಿ ನಮಸ್ಕರಿಸಿ ಬರಲು ಸಾಧ್ಯವೂ ಉಂಟು. ಇದು ಕೇವಲ ನಮ್ಮ ನಿತ್ಯ ಜೀವನದ ಒಂದು 10-15 ನಿಮಿಷಗಳಿಗಿಂತ ಹೆಚ್ಚು ತೆಗೆದುಕೊಳ್ಳುವುದಿಲ್ಲ. ಇದನ್ನು ಅನುಸರಿಸಿ ಫಲವನ್ನು ಕಾಣಿರಿ. ನಮಸ್ಕಾರಗಳು.